ಡಿಯರ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. 2025-26ನೇ ಸಾಲಿನ PhD ನೋಟಿಫಿಕೇಶನ್. ಡಿಯರ್ ಫ್ರೆಂಡ್ಸ್ ಇಲ್ಲಿ ನೋಡಿ, PhD ಅಡ್ಮಿಷನ್ ಫಾರ್ ಜನವರಿ 2025 ಬ್ಯಾಚ್ ಅಂತ ಹೇಳಿದ್ದಾರೆ. ನಿಮಗೊಂದು ಇಲ್ಲಿ ಸುವರ್ಣ ಅವಕಾಶ ಏನಂತ ಹೇಳಿದ್ರೆ, PG ಮತ್ತು UG ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ PhDಯ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋದಕ್ಕೆ ಒಂದು ಅವಕಾಶ ಕೊಟ್ಟಿರುವಂಥದ್ದು. ಮತ್ತು ಇಲ್ಲಿ ತುಂಬ ಕಡಿಮೆ ಫೀಸನ್ನು ಕೂಡ ಅವರು ಫಿಕ್ಸ್ ಮಾಡಿದ್ದಾರೆ. ಅನ್ಲಿಮಿಟೆಡ್ ಸೀಟು, ಯಾರು ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮನ್ನು ಅವ್ರು ಹೇಳಿರುವಂಥ ಒಂದು ಕ್ಯಾಟಗರಿಯಲ್ಲಿ ಬಂದಿರ್ತಾರೆ, ಅಂದರೆ ಕಟ್ ಆಫಲ್ಲಿ ಬಂದಿರ್ತಾರೆ, ಅವರೆಲ್ಲರಿಗೂ ಕೂಡ ಇಲ್ಲಿ ಏನು ಮಾಡ್ತಾರೆ, PhD ಅಡ್ಮಿಷನ್ ಕೂಡ ಮಾಡ್ಕೊಳ್ಬೋದು. ಅದೇ ರೀತಿಯಲ್ಲಿ ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ಎಲ್ಲ ಸ್ಟ್ರೀಮಲ್ಲೂ ಕೂಡ ನೀವು ಯಾವುದೇ ಸ್ಟ್ರೀಮಲ್ಲಿ ಕೂಡ ಡಿಗ್ರಿ ಮಾಡಿರ್ಬೋದು ಅಥವಾ PGಯನ್ನು ಮಾಡಿರ್ಬೋದು, ಅಂಥವರಿಗೆ ಏನು ಮಾಡಿದರೆ ಇಲ್ಲಿ ಒಂದು ಅವಕಾಶವನ್ನು ಕೊಟ್ಟಿರುವಂಥದ್ದು. ಸೊ ಹಾಗಾದರೆ ಯಾವ ಯೂನಿವರ್ಸಿಟಿಯಲ್ಲಿ ಈ ಒಂದು ಅವಕಾಶ ಕೊಟ್ಟಿದ್ದಾರೆ, ಅವರ ಫೀಸ್ ಎಷ್ಟು, ಲಾಸ್ಟ್ ಡೇಟ್ ಯಾವಾಗ, ಮತ್ತು ಯಾವುದೆಲ್ಲ ಕೋರ್ಸಸ್ಗಳಿಗೆ ಅವರು PhDಗಳನ್ನು ಕೊಟ್ಟಿದ್ದಾರೆ ಹೇಳೋದನ್ನು ಕೂಡ ನಾವೀಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ತಮ್ಮ ಹತ್ರ ನಾನೊಂದು ವಿನಂತಿ ಮಾಡ್ಕೊಳ್ತಿದ್ದೀನಿ ಅಂತಂದರೆ, ಯಾರೆಲ್ಲ ನಮ್ಮ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಲೈಕ್ಸನ್ನು ಮಾಡಿ. ನಿಮಗೇನಾದರೂ ಡೌಟ್ಸ್ಗಳಿದ್ರೆ ಇಲ್ಲಿ ಕಮೆಂಟ್ಸನ್ನು ಕೂಡ ಮಾಡಬಹುದು. ಓಕೆ, ಸೊ ದಯವಿಟ್ಟು ಎಲ್ಲರಿಗೂ ಕೂಡ ಇದನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತು ಕಮೆಂಟ್ಸನ್ನು ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್. ಓಕೆ, ಹಾಗಾದರೆ ನೋಡೋಣ ಇವಾಗ ಏನಿದೆ ಈ ಒಂದು ನೋಟಿಫಿಕೇಷನ್ ಅಂತ ಹೇಳಿದರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಶಾರದಾ ಯೂನಿವರ್ಸಿಟಿ ಅಡ್ವರ್ಟೈಸ್ಮೆಂಟ್ ಫಾರ್ PhD ಅಡ್ಮಿಷನ್. ನೋಡಿ, ಇಲ್ಲಿ ಶಾರದಾ ಯೂನಿವರ್ಸಿಟಿ ಹೇಳುವಂಥ ಒಂದು ಯೂನಿವರ್ಸಿಟಿಲಿ ಏನಾಗಿದೆ ಅಂತಂದರೆ, PhD ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಅಡ್ಮಿಷನ್ಗೋಸ್ಕರ ಅಲ್ಲಿ ಏನು ಇನ್ಫಾರ್ಮೇಷನ್ನ ಮತ್ತು ನೋಟಿಫಿಕೇಷನ್ನ ಕೊಟ್ಟಿರುವಂಥದ್ದು. ನೋಡ್ತಾ ಹೋಗೋಣ ಇವಾಗ ಏನಿದೆ ಅಂತ ಹೇಳ್ಬಿಟ್ಟು. PhD ಪ್ರೋಗ್ರಾಮ್ ಆ್ಯಂಡ್ ಡೀಟೇಲ್ಸ್ ಫಾರ್ ದ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಅಡ್ಮಿಷನ್ ಟು PhD ಪ್ರೋಗ್ರಾಮ್ ಫುಲ್ ಟೈಮ್ ಆ್ಯಂಡ್ ಪಾರ್ಟ್ ಟೈಮ್ ಎರಡೂ ಕೂಡ ಮಾಡ್ಬೋದು. ನೀವು ಫುಲ್ ಟೈಮ್ ಕೂಡ ಮಾಡ್ಬೋದು, ಪಾರ್ಟ್ ಟೈಮ್ ಕೂಡ ಮಾಡ್ಬೋದು. ಫಾರ್ ದ ಬ್ಯಾಚ್ January 2025 of Sharda University will be made strictly according to the merit and availability of seats through entrance test followed by interview. ನೋಡಿ, ಇಲ್ಲಿ ಎಂಟ್ರೆನ್ಸ್ ಟೆಸ್ಟ್ ಆದಮೇಲೆ ನಿಮಗೆ ಇಂಟರ್ವ್ಯೂಗಳನ್ನು ಕೂಡ ಮಾಡ್ತಾರೆ. ಆದರೆ ಎಷ್ಟು ಸೀಟ್ ಅಂತ ಹೇಳಿಲ್ಲ. ಯಾರೆಲ್ಲ ಅವ್ರು ಹೇಳಿರುವಂಥ ಒಂದು ಕ್ಯಾಟಗರಿಯಲ್ಲಿ ಬಂದಿರ್ತಾರೆ ಅಥವಾ ಕಟ್ ಆಫ್ ಮಾರ್ಕ್ಸಲ್ಲಿ ಬಂದಿರ್ತಾರೆ ಅವರೆಲ್ಲರಿಗೂ ಕೂಡ ಇಲ್ಲಿ ಒಂದು ಅವಕಾಶ ಇರುವಂಥದ್ದು. PhD ಆರ್ಡಿನೆನ್ಸ್ of Sharda University covered under comprehensive research policy available on its website. Governs the PhD program. Full-time eligible students may get fellowship as per Sharda University rules. ನೋಡಿ, ಇಲ್ಲಿ ಫುಲ್ ಟೈಮ್ ಯಾರು PhD ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಫೆಲೋಶಿಪ್ಪನ್ನು ಕೂಡ ಶಾರದಾ ಯೂನಿವರ್ಸಿಟಿಯ ರೂಲ್ಸ್ ಪ್ರಕಾರದಲ್ಲಿ ಪ್ರೊವೈಡ್ ಮಾಡ್ತಿರುವಂಥದ್ದು. ಸೊ ಪಾರ್ಟ್ ಟೈಮ್ ಮಾಡ್ತಿರುವಂಥವ್ರಿಗೆ ಯಾವುದೇ ರೀತಿ ಕೂಡ ಫೆಲೋಶಿಪ್ ಕೊಡೋದಿಲ್ಲ. ಓಕೆ, ಸೊ ಹಾಗಾದರೆ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಆನ್ ಪ್ರಿಸ್ಕ್ರೈಬ್ಡ್ ಅಪ್ಲಿಕೇಶನ್ ಫಾರ್ಮ್ ಓನ್ಲಿ ವಿಚ್ ಕ್ಯಾನ್ ಬಿ ಫಿಲ್ಡ್ ಆನ್ಲೈನ್ ಆರ್ ಕಲೆಕ್ಟೆಡ್ ಹಾರ್ಡ್ ಕಾಪಿ ಮೇ ಬಿ ಸಬ್ಮಿಟೆಡ್. ನೋಡಿ, ಇಲ್ಲಿ ಡೈರೆಕ್ಟಾಗಿ ನೀವು ಯೂನಿವರ್ಸಿಟಿಗೆ ಕೂಡ ಏನು ಮಾಡ್ಬೋದು, ಹಾರ್ಡ್ ಕಾಪಿನೂ ಕೂಡ ಕೊಡ್ಬೋದು, ಅಥವಾ ಆನ್ಲೈನ್ ಥ್ರೂದಲ್ಲೂ ಕೂಡ ಏನು ಮಾಡ್ಬೋದು, ಅಪ್ಲಿಕೇಶನ್ಸನ್ನು ಫಿಲ್ ಮಾಡ್ಬೋದು. The admission fees of rupees 1,500 can be either paid online or by demand draft in favor of Sharda University payable at Greater Noida. ಸೊ ಈ ಒಂದು ಪ್ಲೇಸಿಗೆ ನೀವೇನು ಮಾಡ್ಬೋದು ಅಂತಾರೆ, 1,500 ರುಪೀಸನ್ನು ನೀವೇನು ಮಾಡ್ಬೋದು, ಆನ್ಲೈನ್ ಥ್ರೂಲ್ಲೂ ಕೂಡ ಮಾಡ್ಬೋದು ಅಥವಾ ಡಿಮಾಂಡ್ ಡ್ರಾಫ್ಟಲ್ಲೂ ಕೂಡ ನೀವೇನು ಮಾಡ್ಬೋದು ಅಂತಂದರೆ ಪೇಮೆಂಟನ್ನು ಮಾಡ್ಬೋದು. ನೋಡಿ, ಎಷ್ಟು ಲೆಸ್ ಫೀಸ್ ಅಂತಂದರೆ 1,500 ಇದೆ. ಬಟ್ ಅದರ್ ಯೂನಿವರ್ಸಿಟಿಗಳಲ್ಲಿ ನಾವು ನೋಡಬೇಕು ಅಂತಂದರೆ 2,500 3,000 ರುಪೀಸ್ವರೆಗೂ ಕೂಡ ಅಪ್ಲಿಕೇಶನ್ ಫೀಸ್ಗಳೇ ಇರುವಂಥದ್ದು. ಅದೇ ರೀತಿಯಲ್ಲಿ ಯಾವುದೆಲ್ಲ ಒಂದು ಕೋರ್ಸಸ್ಗಳಿಗೆ ಇಲ್ಲಿ PhDಗೆ ಅವಕಾಶ ಕೊಟ್ಟಿದ್ದಾರೆ ಅಂತಂದರೆ, ಶಾರದಾ ಸ್ಕೂಲ್ ಆಫ್ ಎಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ. ಫಸ್ಟ್ ಆಫ್ ಆಲ್ ನಾವು ಎಂಜಿನಿಯರಿಂಗ್ ನೋಡಬೇಕು ಅಂತಂದರೆ ಇಲ್ಲಿ ಡಿಪಾರ್ಟ್ಮೆಂಟ್ಗಳು ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ಗಳಿವೆ. ಅದೇ ರೀತಿಯಲ್ಲಿ ಸಿವಿಲ್ ಎಂಜಿನಿಯರಿಂಗ್ ಕೂಡ ಅವಕಾಶ ಇದೆ, ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಕೂಡ ಇದೆ, ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಕೂಡ ಏನು ಮಾಡಿದೆ ಅಂತಂದರೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ನೇಮ್ ಆಫ್ PhD ಡಿಸಿಪ್ಲಿನ್ ನೋಡಿ, ಇಲ್ಲಿ ಟೆಕ್ನಾಲಜಿ ಅವರಿಗೆ ಬಯೋಟೆಕ್ನಾಲಜಿ ಮೇಲೆ ಕೊಟ್ಟಿದ್ದಾರೆ. ಆನಿಮಲ್ ಆ್ಯಂಡ್ ಪ್ಲಾಂಟ್ ಬಯೋಟೆಕ್ನಾಲಜಿ, ಜೆನೆಟಿಕ್ ಎಂಜಿನಿಯರಿಂಗ್, ಸ್ಟೀಮ್ ಸೆಲ್ ಟೆಕ್ನಾಲಜಿ, ಫುಡ್ ಟೆಕ್ನಾಲಜಿ ಆ್ಯಂಡ್ ಕ್ಯಾನ್ಸರ್ ಆ್ಯಂಡ್ ಮೊಲೆಕ್ಯುಲರ್ ಬಯಾಲಜಿ. ಸೊ ಈ ಒಂದು ಏರಿಯಾಸ್ಗಳ ಮೇಲೆ ಏನು ಮಾಡ್ಬೋದು, PhDನ ಮಾಡ್ಬೋದು. ಸಿವಿಲ್ ಎಂಜಿನಿಯರಿಂಗು ಅಥವಾ ಸಿವಿಲ್ ಎಂಜಿನಿಯರಿಂಗ್ ಮೇಲೆ ಸ್ಟ್ರಕ್ಚರಲ್ ಎಂಜಿನಿಯರಿಂಗು, ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದು ಏರಿಯಾಸ್ಗಳ ಮೇಲೆ ಕೊಟ್ಟಿರುವಂಥದ್ದು. ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮೇಲೆ ಮೆಕ್ಯಾನಿಕಲ್ ಎಂಜಿನಿಯರ್ ಕೂಡ ಮಾಡ್ಬೋದು. ಎಲೆಕ್ಟ್ರಿಕಲ್ ಆ್ಯಂಡ್ ಕಮ್ಯುನಿಕೇಷನ್ ಎಂಜಿನಿಯರ್ಗಳಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ಮಾಡಿದವರಿಗೂ ಕೂಡ ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ಮೇಲೂ ಕೂಡ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಅದು ಏರಿಯಾ ಯಾವುದು ಅಂತ ಹೇಳಿದ್ರೆ ಡಾಟಾ ಸೈನ್ಸ್ ಅನಾಲಿಟಿಕ್ಸ್
and cloud compounding and virtualization, IoT and applications, cyber security, ಇವೆಲ್ಲ ಒಂದು ಏರಿಯಾಸ್ಗಳ ಮೇಲೆ ಅವರು ಮಾಡಬಹುದು. ಅದೇ ರೀತಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಅಪ್ಲಿಕೇಶನ್, ಸೊ ಇಲ್ಲಿ PhD ಕೊಡುವಂಥದ್ದವರಿಗೆ ಕಂಪ್ಯೂಟರ್ ಸೈನ್ಸ್ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು PhD ಸ್ಟ್ರೀಮ್ ಇರುವಂಥದ್ದು. ಸೊ ಏರಿಯಾಸ್ಗಳು ಕೂಡ ಕೊಟ್ಟಿದ್ದಾರೆ: ಇನ್ಫಾರ್ಮೇಷನ್ ಸೆಕ್ಯೂರಿಟಿ, ಡಾಟಾ ಸೈನ್ಸ್, ಕ್ಲೌಡ್ ಕಂಪ್ಯೂಟಿಂಗ್, ಇಂಟರ್ನೆಟ್ ಆಫ್ ಥಿಂಗ್ಸ್, ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ನೆಟ್ವರ್ಕ್ ಸೆಕ್ಯೂರಿಟೀಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ machine learnings, blockchain technology, software engineerings, ಟೆಸ್ಟಿಂಗ್ ಆಪ್ಟಿಮೈಸೇಷನ್, ಈ ಒಂದು ಏರಿಯಾಸ್ಗಳ ಮೇಲೆ ಏನು ಮಾಡ್ಬೋದು ಅಂತಂದ್ರೆ ಅವರು PhDಗಳನ್ನ ಮಾಡ್ಕೊಳ್ಬೋದು. ಅದೇ ರೀತಿಲಿ ನೆಕ್ಸ್ಟ್ ನಾವು ನೋಡಬೇಕು ಅಂತಂದರೆ ಶಾರದಾ ಸ್ಕೂಲ್ ಆಫ್ ಬಿಸ್ನೆಸ್ ಸ್ಟಡೀಸ್. ನೋಡಿ, ಇಲ್ಲಿ ಬಿಸ್ನೆಸ್ ಸ್ಟಡೀಸ್ ಮೇಲೆ ಕೂಡ PhDಗಳನ್ನು ಕೂಡ ಮಾಡುವಂಥದ್ದು. ಸೊ ಅವ್ರಿಗೆ ಏನು ಮಾಡಿದ್ರು ಅಂತಂದರೆ ಮ್ಯಾನೇಜ್ಮೆಂಟ್, ಸಾಮಾನ್ಯವಾಗಿ ನಾವು MBA ಅಂತ ಹೇಳ್ತೀವಲ್ಲ, BBA MBA ಮಾಡಿದಂಥ ಮ್ಯಾನೇಜ್ಮೆಂಟ್ ಅವರಿಗೂ ಕೂಡ ಏನು ಮಾಡಿದರೆ ಅವಕಾಶ ಕೊಟ್ಟಿದ್ದಾರೆ. ಸೊ ಅವರು ಯಾವ ಒಂದು ಏರಿಯಾದಲ್ಲಿ ಮಾಡ್ಬೋದು ಅಂತಂದರೆ ಮ್ಯಾನೇಜ್ಮೆಂಟ್ ಏರಿಯಾದಲ್ಲಿ ಮಾಡ್ಬೋದು. ಅದೇ ರೀತಿಲಿ ಸೇಮ್ ಸ್ಕೂಲು, ಬಿಸ್ನೆಸ್ ಸ್ಕೂಲಲ್ಲೇ ಏನು ಮಾಡ್ತಾರೆ ಅಂತಂದರೆ ಬಿಸ್ನೆಸ್ ಆ್ಯಂಡ್ ಕಾಮರ್ಸ್. ಸೊ ಯಾರೆಲ್ಲ ಬಿಸ್ನೆಸ್ ಮತ್ತು ಕಾಮರ್ಸ್ ಸ್ಟಡಿ ಮಾಡಿರ್ತೀರ, BCom ಅಥವಾ BBA BBM ಆಗಿರ್ಬೋದು, MCom MBA, ಇಂಥ ಎಲ್ಲ ಸ್ಟ್ರೀಮ್ಗಳಿಗೂ ಕೂಡ ಏನು ಮಾಡ್ತಾರೆ ಅಂತಾರೆ ಬಿಸ್ನೆಸ್ ಆ್ಯಂಡ್ ಕಾಮರ್ಸ್ ಹೇಳುವಂಥ ಟಾಪಿಕ್ಗಳ ಮೇಲೆ ಕೊಟ್ಟಿರುವಂಥದ್ದು. ಇಂಟರ್ನ್ಯಾಷನಲ್ ಬಿಸ್ನೆಸ್, ಬಿಸ್ನೆಸ್ ಕಮ್ಯುನಿಕೇಷನ್, ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್ ಎಂಟರ್ಪ್ರಿನರ್ಶಿಪ್ ಆ್ಯಂಡ್ ಸ್ಟ್ರಾಟಜಿ, ಫೈನಾನ್ಸ್ ಆ್ಯಂಡ್ ಬ್ಯಾಂಕಿಂಗ್, ಬಿಸ್ನೆಸ್ ಅನಾಲಿಟಿಕ್ಸ್, ಆಪರೇಷನ್ಸ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಈ ಒಂದು ಏರಿಯಾಗಳ ಮೇಲೆ ಇಲ್ಲಿ ಬಿಸ್ನೆಸ್ ಮತ್ತು ಕಾಮರ್ಸ್ ಅವರು ಅಂದರೆ ಮ್ಯಾನೇಜ್ಮೆಂಟ್ ಮತ್ತು ಕಾಮರ್ಸ್ ಮಾಡಿದಂಥವರು PhDಯನ್ನು ಮಾಡಬಹುದು. ಅದೇ ರೀತಿಯಲ್ಲಿ ಶಾರದಾ ಸ್ಕೂಲ್ ಆಫ್ ಮೀಡಿಯಾ, ಫಿಲ್ಮ್ ಆ್ಯಂಡ್ ಎಂಟರ್ಟೈನ್ಮೆಂಟ್, ಈ ಒಂದು PhDಯನ್ನು ಮಾಸ್ ಕಮ್ಯುನಿಕೇಷನ್ ಏರಿಯಾ ಯಾವ ರೀತಿ ಕೊಟ್ಟಿದೆ ಅಂತಾರೆ ಫಿಲ್ಮ್ ಸ್ಟಡೀಸ್, ಮೀಡಿಯಾ ಆ್ಯಂಡ್ ಕಾನ್ಫ್ಲಿಕ್ಟ್ಸ್, ಪಬ್ಲಿಕ್ ರಿಲೇಷನ್ಸ್, ಅಡ್ವರ್ಟೈಸಿಂಗ್, ಜೆಂಡರ್ ಸ್ಟಡೀಸ್, ಮೀಡಿಯಾ ಲಾಸ್, ಹ್ಯೂಮನ್ ರೈಟ್ಸ್ ಡೆವಲಪ್ಮೆಂಟ್, ಕಮ್ಯುನಿಕೇಷನ್ ಪೊಲಿಟಿಕಲ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಬ್ರಾಡ್ಕಾಸ್ಟ್ ಮೀಡಿಯಾ ಆ್ಯಂಡ್ ಆಡಿಯೋ ವಿಜುವಲ್ ಮೀಡಿಯಾ ಆ್ಯಂಡ್ ಪ್ರಿಂಟ್ ಮೀಡಿಯಾ. ಸೊ ಇವುಗಳ ಮೇಲೆ ಕೂಡ ಏನು ಮಾಡಿದರೆ ಈ ಏರಿಯಾಸ್ಗಳ ಮೇಲೆ ಅವರು PhDಯನ್ನು ಮಾಡ್ಕೊಳ್ಬೋದು. ಅದೇ ರೀತಿಯಲ್ಲಿ ಸ್ಕೂಲ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಅಂತ ಹೇಳಿರುವಂಥದ್ದು, ಈ ಒಂದು ಭಾಗದಲ್ಲಿ ಮೆಡಿಕಲ್ ಸೈನ್ಸ್ ಅಥವಾ ಈ ಒಂದು PhDನ ಮೆಡಿಕಲ್ ಸೈನ್ಸ್ಗಳ ಮೇಲೆ ಮಾಡ್ಬೋದು. ಏರಿಯಾಸ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತಂದ್ರೆ ಅವರಿಗೆ ಅನಾಟಮಿ, ಮೆಡಿಕಲ್ ಬಯೋಕೆಮಿಸ್ಟ್ರಿ, ಮೆಡಿಕಲ್ ಮೈಕ್ರೋಬಯಾಲಜಿ, ಫಾರ್ಮಾಕೊಲಜಿ, ದೆನ್ ಫಿಸಿಯೋಲಜಿ ಆ್ಯಂಡ್ ಪ್ಯಾಥಾಲಜಿ ಆ್ಯಂಡ್ ರೆಸ್ಪಿರೇಟರಿ ಮೆಡಿಸಿನ್, ಈ ಒಂದು ಏರಿಯಾ ಮೇಲೆ ಅವರಿಗೆ ಕೊಟ್ಟಿರುವಂಥದ್ದು. ದ ನೆಕ್ಸ್ಟ್ ಒನ್ ಇಸ್ ಫಿಸಿಕ್ಸ್ ಮೇಲೆ ಕೊಟ್ಟಿದ್ದಾರೆ. ನೋಡಿ, ಶಾರದಾ ಸ್ಕೂಲ್ ಆಫ್ ಬೇಸಿಕ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಹೇಳಿದ್ರೆ ಫಿಸಿಕ್ಸ್ ಮೇಲೆ ಕೊಟ್ಟಿದ್ದಾರೆ. ಸೊ ಫಿಸಿಕ್ಸ್ ಅವರಿಗೆ ಬಯೋಮೆಡಿಕಲ್ ಫಿಸಿಕ್ಸ್, ಮಟೀರಿಯಲ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಮೆಡಿಕಲ್ ಸೈನ್ಸ್, ಥಿಯರಿಟಿಕಲ್ ಫಿಸಿಕ್ಸ್, ಎನರ್ಜಿ, ಡಿವೈಸಸ್, ಸ್ಪೇಸ್, ಈ ಒಂದು ಏರಿಯಾಗಳ ಮೇಲೆ ಅವರು ರಿಸರ್ಚನ್ನು ಅಥವಾ PhDನ ಮಾಡ್ಕೊಳ್ಬೋದು. ನೆಕ್ಸ್ಟ್ ಒನ್ ಇಸ್ ರಿಸರ್ಚ್ ಕೊಟ್ಟಿರುವಂಥದ್ದು. ರಿಸರ್ಚ್ಗಳ ಮೇಲೆ ಕೆಮಿಸ್ಟ್ರಿ ಆ್ಯಂಡ್ ಬಯೋಕೆಮಿಸ್ಟ್ರಿ ಕೊಟ್ಟಿದ್ದಾರೆ. ಫಿಸಿಕ್ಸಲ್ಲೂ ಕೂಡ ಇದೆ. ಅಲ್ಲಿ ಯಾವುದೆಲ್ಲ ಏರಿಯಾ ಅಂತ ಬಿಟ್ಟು ಕೊಟ್ಟಿದ್ದಾರೆ: ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಮಟೀರಿಯಲ್ ಕೆಮಿಸ್ಟ್ರಿ, ನ್ಯಾನೋ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸಿಮೆಂಟ್ ಕೆಮಿಸ್ಟ್ರಿ, ವಾಟರ್ ರೆಮಿಡಿಯೇಷನ್ಸ್, ಕಂಪ್ಯೂಟರೈಸ್ಡ್ ಕೆಮಿಸ್ಟ್ರಿ. ಮ್ಯಾಥಮೆಟಿಕ್ಸ್ ಮೇಲೆ ಕೂಡ ಕೊಟ್ಟಿರುವಂಥದ್ದು. ಸೊ ಅವರು ಮ್ಯಾಥಮೆಟಿಕ್ಸ್ ಮೇಲೆ ಏರಿಯಾ ಯಾವ್ದು ಕೊಟ್ಟಿದೆ ಅಂತಾರೆ ನಾನ್ ಲೀನಿಯರ್ ಡೈನಾಮಿಕಲ್ ಸಿಸ್ಟಮ್, ಚಾವ್ಸ್ ಥಿಯರಿ, ಗ್ರಾಫ್ ಥಿಯರಿ, ಇನ್ವೆಂಟ್ರಿ ಮಾಡೆಲ್, ಅಪ್ಲೈಡ್ ಸ್ಟ್ಯಾಟಿಸ್ಟಿಕ್ಸ್, ಕ್ರಿಪ್ಟೋಗ್ರಫಿ, ಮ್ಯಾಥಮೆಟಿಕಲ್ ಮಾಡೆಲಿಂಗ್, ಜನರಲ್ ರಿಲೇಟಿವಿಟಿ ಥಿಯರಿ, ಸಮ್ ಅದರ್ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಒನ್ ಇಸ್ ಲೈಫ್ ಸೈನ್ಸಲ್ಲಿ ಕೊಟ್ಟಿದೆ. ನೋಡಿ, ಲೈಫ್ ಸೈನ್ಸಲ್ಲಿ ಲೈಫ್ ಸೈನ್ಸ್ ಏರಿಯಾ ಮೇಲೆ ನೀವು ಮಾಡಬೇಕು. ದಟ್ ಈಸ್ ಬಯೋಟೆಕ್ನಾಲಜಿ, ಮೈಕ್ರೋಬಯಾಲಜಿ, ಫುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರನ್ಮೆಂಟಲ್ ಆ್ಯಂಡ್ ಮೈಕ್ರೋಬಯಾಲಜಿ, ಫರ್ಮೆಂಟೇಷನ್ಸ್ ಟೆಕ್ನಾಲಜಿ ಆ್ಯಂಡ್ DSP, ಸಮ್ ಅದರ್ ಟಾಪಿಕ್ ಕೊಟ್ಟಿರುವಂಥದ್ದು. ಎನ್ವೈರನ್ಮೆಂಟಲ್ ಸೈನ್ಸ್ ಮೇಲೂ ಕೂಡ ಕೊಟ್ಟಿದ್ದಾರೆ. ಎನ್ವೈರನ್ಮೆಂಟಲ್ ಪೊಲ್ಯೂಷನ್ಸ್, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕ್ಲೈಮೇಟ್ ಚೇಂಜಸ್, ಈ ಒಂದು ಏರಿಯಾಗಳ ಮೇಲೆ ಕೂಡ ಕೊಟ್ಟಿರುವಂಥದ್ದು. ಸೊ ನೆಕ್ಸ್ಟ್ ಒನ್ ಈಸ್ ಶಾರದಾ ಸ್ಕೂಲ್ ಆಫ್ ಹ್ಯುಮ್ಯಾನಿಟೀಸ್ ಆ್ಯಂಡ್ ಸೋಷಿಯಲ್ ಸೈನ್ಸ್. ಸೋಷಿಯಲ್ ಸೈನ್ಸ್ ಯಾರೆಲ್ಲ ಸೋಷಿಯಾಲಜಿಗಳನ್ನು ಕೂಡ ಸ್ಟಡಿ ಮಾಡಿರ್ತಾರ, ಸೈಕಾಲಜಿಗಳನ್ನ ಸ್ಟಡಿ ಮಾಡಿರ್ತಾರ, ಅವರಿಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಪೊಲಿಟಿಕಲ್ ಸೈನ್ಸ್ ಮಾಡಿದಂಥವ್ರಿಗೆ ಪೊಲಿಟಿಕಲ್ ಥಿಯರೀಸ್, ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್, ಡೈಸ್ಪೋರಾ, ಪಬ್ಲಿಕ್ ಪಾಲಿಸಿ. ಸೋಷಿಯಾಲಜಿಗಳ ಮೇಲೆ ಜೆಂಡರ್, ಕಲ್ಚರ್, ಮೈಗ್ರೇಷನ್, ಹೆಲ್ತ್, ಇಂಟಗ್ರಿಟಿ ಆ್ಯಂಡ್ ಸೋಷಿಯಲ್ ಮೂಮೆಂಟ್ಸ್. ದೆನ್ ಸೈಕಾಲಜಿ ಮೇಲೆ ಕೌನ್ಸಿಲಿಂಗ್ ಸೈಕಾಲಜಿ, ಕ್ಲಿನಿಕಲ್ ಸೈಕಾಲಜಿ, ಇಂಡಸ್ಟ್ರಿಯಲ್ ಆರ್ ಆರ್ಗನೈಸೇಷನಲ್ ಸೈಕಾಲಜಿ,
ಕಾಗ್ನೇಟಿವ್ ಸೈಕಾಲಜಿ, ಡೆವಲಪ್ಮೆಂಟ್ ಸೈಕಾಲಜಿ. ಎಕನಾಮಿಕ್ಸ್ ಮಾಡಿದಂತರೂ ಕೂಡ ಮಾಡ್ಬೋದು ಇಲ್ಲಿ PhDನ. ಅಪ್ಲೈಡ್ ಎಕನಾಮಿಕ್ಸ್ ಕೊಟ್ಟಿದ್ದಾರೆ, ಹಿಸ್ಟ್ರಿ ಮೇಲೆ ಕೊಟ್ಟಿದ್ದಾರೆ, ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ, ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಜೆಂಡರ್ ಇನ್ ಇಂಡಿಯನ್ ಹಿಸ್ಟ್ರಿ, ಹಿಸ್ಟ್ರಿ ಆಫ್ ಡೈಸ್ಪೋರಾ ಆ್ಯಂಡ್ ಮೈಗ್ರೇಷನ್. ಸೊ ಇಂಗ್ಲೀಷ್ ಮೇಲೆ ಕೂಡ ಕೊಟ್ಟಿರುವಂಥದ್ದು, ದಟ್ ಈಸ್ ಫೆಮಿನಿಸಮ್, ಜೆಂಡರ್, ಪೋಸ್ಟ್ಕೊಲೋನಿಯಲ್ ಟ್ರಾನ್ಸ್ಲೇಷನ್ ಆ್ಯಂಡ್ ಲಿಂಗ್ವಿಸ್ಟಿಕ್. ಸೊ ಇದ್ರುಗಳ ಮೇಲೆ ಇಷ್ಟು ಸಬ್ಜೆಕ್ಟ್ಗಳ ಮೇಲೆ ನೀವೇನು ಮಾಡ್ಬೋದು ಅಲ್ಲಿ ಮಾಡ್ಬೋದು ಇಂಗ್ಲೀಷ್ನವರು. ಅದೇ ರೀತಿಯಲ್ಲಿ ನೆಕ್ಸ್ಟ್ ಒನ್ ನೋಡ್ಬೇಕಂತಂದರೆ ಶಾರದಾ ಸ್ಕೂಲ್ ಆಫ್ ಅಲೈಡ್ ಹೆಲ್ತ್ ಸೈನ್ಸ್ ಅವರು ಕೂಡ ಕೊಟ್ಟಿದ್ದಾರೆ. ದಟ್ ಈಸ್ ಅಲೈಡ್ ಹೆಲ್ತ್ ಸೈನ್ಸ್, ಕ್ಲಿನಿಕಲ್ ರಿಸರ್ಚ್, ಫಾರೆನ್ಸಿಕ್ ಸೈನ್ಸ್, ನ್ಯೂಟ್ರಿಷನ್ ಆ್ಯಂಡ್ ಡಯಟ್ರಿಕ್ಸ್ ಈ ರೀತಿ ಕೊಟ್ಟಿದ್ದಾರೆ ಅವರು. ದೆನ್ ಸ್ಕೂಲ್ ಆಫ್ ಡೆಂಟಲ್ ಮೇಲೆ ಕೊಟ್ಟಿದ್ದಾರೆ, ಡೆಂಟಲ್ ಮಾಡುವಂಥವ್ರು ಕೂಡ ಮಾಡ್ಬೋದು. ಸ್ಕೂಲ್ ಆಫ್ ಲಾ ಮೇಲೆ ಲೀಗಲ್ ಸ್ಟಡೀಸ್ ಮೇಲೆ ಕೂಡ ನೀವು PhDನ ಮಾಡ್ಕೊಳ್ಬೋದು. ದೆನ್ ಸ್ಕೂಲ್ ಆಫ್ ಆರ್ಥರಿಚಿಕಲ್ ಆ್ಯಂಡ್ ಪ್ಲಾನಿಂಗ್, ಸೊ ಡಿಸೈನ್ ಮೇಲೆ, ಫ್ಯಾಷನ್ ಕಮ್ಯುನಿಕೇಷನ್ ಡಿಸೈನ್ ಮೇಲೆ ಮಾಡ್ಬೋದು. ಸ್ಕೂಲ್ ಆಫ್ ಫಾರ್ಮಸಿ ಮೇಲೆ ಕೂಡ ನೀವು PhDನ ಮಾಡ್ಕೊಳ್ಬೋದು. ಅದೇ ರೀತಿಲಿ ಶಾರದಾ ಸ್ಕೂಲ್ ಆಫ್ ನರ್ಸಿಂಗ್ ಕೂಡ ಕೊಟ್ಟಿದ್ದಾರೆ, ನರ್ಸಿಂಗ್ ಸೈನ್ಸ್. ಸೊ ಸಬ್ಜೆಕ್ಟ್ ಅಥವಾ ಏರಿಯಾ ನೋಡಿದರೆ ನರ್ಸಿಂಗ್ ಸೈನ್ಸ್ ಮೇಲೆ ಕೊಟ್ಟಿರುವಂಥದ್ದು. ಇವಿಷ್ಟು ನೋಡಿ ನಿಮಗೆ ಅವಕಾಶವನ್ನು ಎಲ್ಲ ಸಬ್ಜೆಕ್ಟಲ್ಲೂ ಕೂಡ ನೀವು ಯಾವುದೇ ಸಬ್ಜೆಕ್ಟಲ್ಲಿ UG PG ಮಾಡಿರ್ಬೋದು. UG ಅಂತ ಹೇಳಿದ್ರೆ ನೀವು 4 ವರ್ಷ ಅಂದರೆ 4 years NEP ಸ್ಟಡಿ ಮಾಡಿದ್ದಿದ್ರೆ ಅವರಿಗೆ ಒಂದು ಅವಕಾಶ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಅದೇ ರೀತಿಯಲ್ಲಿ ಯಾರೆಲ್ಲ PGಯನ್ನು ಕಂಪ್ಲೀಟ್ ಮಾಡ್ತಾರೆ ಅವರು ಕೂಡ PhDಯನ್ನು ಕೂಡ ಇಲ್ಲಿ ಮಾಡ್ಬೋದು. ಹಾಗಾದರೆ ನಾವಿಲ್ಲಿ ಡೇಟ್ ಆಫ್ ಅಪ್ಲಿಕೇಶನ್, ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಯಾವಾಗ ಅಂತ ನೋಡೋದಾದರೆ 21/12/2024 ಅಂತ ಕೊಟ್ಟಿದ್ದಾರೆ. ಅಂದರೆ ಇದೇ ತಿಂಗಳು ಡಿಸೆಂಬರ್ 21ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಹಾಗಾದರೆ ಡೇಟ್ ಆಫ್ ಎಂಟ್ರೆನ್ಸ್ ಟೆಸ್ಟ್ ಯಾವಾಗ ಅಂತಂದರೆ ದಟ್ ಈಸ್ ಆನ್ಲೈನ್ ಎಕ್ಸಾಮನ್ನು ಮಾಡ್ತಾ ಇರೋರು. ಸೊ ದಟ್ ಈಸ್ 18/1/2025. ಸೊ 18 ಜನವರಿ 2025 ನಿಮಗೆ ಆನ್ಲೈನ್ ಎಕ್ಸಾಮನ್ನು ಮಾಡ್ತಾರೆ. ಡೇಟ್ ಆಫ್ ರಿಸಲ್ಟ್ ಡಿಕ್ಲರೇಷನ್ ಆಫ್ ಎಂಟ್ರೆನ್ಸ್ ಟೆಸ್ಟ್, ಸೊ ದಟ್ ಈಸ್ 28/1/2025. ಡೇಟ್ ಆಫ್ ಇಂಟರ್ವ್ಯೂ ಆಫ್ ದ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಯಾವಾಗ ಅವರಿಗೆ, ಅದು ಕೂಡ ಆನ್ಲೈನೇ ಮಾಡ್ತಾರೆ ನೋಡಿ. ಯಾವುದೇ ರೀತಿಯಲ್ಲೂ ಕೂಡ ನೀವು ಅಲ್ಲಿ ಯೂನಿವರ್ಸಿಟಿಗೆ ಹೋಗಬೇಕು, ನೋಯ್ಡಾಗೆ ಹೋಗಬೇಕಾದಂಥ ಅವಶ್ಯಕತೆಗಳೇ ಇಲ್ಲ. ಈ ಒಂದು ಇಂಟರ್ವ್ಯೂಗಳು ಕೂಡ ಏನಾಗುತ್ತೆ ಅಂತಾರೆ ಆನ್ಲೈನಲ್ಲೇ ಮಾಡುವಂಥದ್ದು. ಸೊ ಅದರಿಂದ ಈಸಿಯಾಗಿ ನೀವು ಅಪ್ಲಿಕೇಶನ್ ಹಾಕೊಳ್ಬೋದು. ಸೊ 4/2/2025 7/2/2025 ನಿಮ್ಗೆ ಏನೋ ಇದೆ ಒಂದು ಅವಕಾಶ ಇದೆ ಇಂಟರ್ವ್ಯೂಗಳು ತಗೊಳ್ಳೋದಕ್ಕೆ. ಅವರು ಡಿಕ್ಲರೇಷನ್ ಆಫ್ ಫೈನಲ್ ರಿಸಲ್ಟ್ ಮಾಡುವಂಥದ್ದು 18/2/2025. ಓಕೆ, ಹಾಗಾದರೆ ಏನು ಕೊಟ್ಟಿದ್ದಾರೆ ಇಂಪಾರ್ಟೆಂಟ್ ನೋಟ್ಸ್ ಅಂತ ಹೇಳಿದ್ರೆ, ಎಲಿಜಿಬಿಲಿಟಿ ಕ್ರೈಟೇರಿಯಾ ಫಾರ್ ಅಡ್ಮಿಷನ್ ಟು PhD ಡಿಗ್ರಿ ಇನ್ ಶಾರದಾ ಯೂನಿವರ್ಸಿಟಿ. ಏನು ಎಲಿಜಿಬಿಲಿಟಿ ಇರಬೇಕಂತಂದರೆ ನೋಡಿ, ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೊಂದು ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ಎ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಕ್ಲಿಯರ್ಡ್ ಪೋಸ್ಟ್ ಗ್ರಾಜ್ಯುಯೇಟ್, ದಟ್ ಈಸ್ PG ಡಿಗ್ರಿ ಆರ್ ಈಕ್ವಲೆಂಟ್ ಆಸ್ ಪರ್ UGC norms from a UGC recognized Indian or foreign university in respective discipline with score of minimum 55% or equivalent CGPA, a 5% relaxation in score for SC, ST, OBC, EVS, EWS candidates. Minimum of 50% or equivalent CGPA is allowed in PG degree or equivalent as per UGC norms ಅಂತ ಹೇಳಿದ್ದಾರೆ. A candidate with 4 year or 8 semester bachelor's degree, ನೋಡಿ ಆವಾಗ ನಾನು ಹೇಳಿದೆ UG ಮಾಡಿದಂಥವ್ರು ಅಂತ ಹೇಳಿದ್ದೀನಿ. 8 semester bachelor's degree program with research as per NEP 2020 should have a minimum of 75 marks in aggregate or its equivalent grade on a point scale, wherever the grading system is followed, along with at least one SCI, Scopus, WS and PubMed research paper published or accepted. Okay, then clearing online examination of Sharda University followed by interview. Candidate with the NET, GATE, SET or UET scores and any other equivalent test conducted by Government of India accredited agency to be decided by the selection committee are exempted from entrance test but have to appear for interview. ಸೊ ಅವರು ಇಂಟರ್ವ್ಯೂಗೆ ಅಪ್ಲೈ ಮಾಡಬೇಕಾಗ್ತದೆ. ಅವರು ಯಾರೆಲ್ಲ ನೆಟ್, ಗೇಟ್, ಸೆಟ್, UET ಮಾಡಿರ್ತಾರೆ, ಎಕ್ಸಾಮ್ನ ಕ್ಲಿಯರ್ ಮಾಡಿರ್ತಾರೆ, ಅವರಿಗೆ ಎಂಟ್ರೆನ್ಸ್ ಟೆಸ್ಟ್ಗಳು ಇರೋದಿಲ್ಲ.
MPhil degree holders of UGC accredited universities are also exempted from entrance test but have to appear for interview. Interview ಅವರು ಅಟೆಂಡ್ ಆಗಬೇಕಾಗುತ್ತೆ. The online entrance test will have 70 MCQ. 70 ಕ್ವೆಶ್ಚನ್ನ ಕೊಟ್ಟಿರ್ತಾರೆ. 70 ಕ್ವೆಶ್ಚನ್ಸ್ ಅಲ್ಲಿ 50 ಕ್ವೆಶ್ಚನ್, 50 MCQ on core subject and 20 MCQ on research aptitude. To evaluate knowledge in core subject and research aptitude, entrance test will be followed by interview for 30 marks. ನೋಡಿ 30 ಮಾರ್ಕ್ಸ್ ಮತ್ತೆ ಇಂಟರ್ವ್ಯೂಗಳಿರುತ್ತೆ. ಅದೇ ರೀತಿಯಲ್ಲಿ thus the candidate shall be selected based on their performance in written test and interview. Those exempted from written test shall be interviewed for 100 marks and selected accordingly. ಯಾರೆಲ್ಲ ಎಂಟ್ರೆನ್ಸ್ ಟೆಸ್ಟ್ಗಳನ್ನು ಬರೆಯೋದಿಲ್ಲ ಅಂಥವ್ರಿಗೆ ಏನು ಮಾಡ್ತಾರೆ ಅಂತಾರೆ, ಇಂಟರ್ವ್ಯೂಗೆ 100 ಮಾರ್ಕ್ಸನ್ನು ಕೊಟ್ಟಿರುವಂಥದ್ದು. Syllabi of the core subject are of PG level equivalent in respect discipline or subject. Number of seats in different schools or departments will depends on the availability of eligible supervisors at the time of admission. ಎಷ್ಟು ನಿಮಗೆ ಅಡ್ಮಿಷನ್ ನೀವು ಅವ್ರ ಕಟ್ ಆಫಿಗೆ ಎಷ್ಟು ಬಂದಿರ್ತೀರಾ ಅದರ್ವೈಸಲ್ಲಿ ಎಷ್ಟು ಜನ ಸೂಪರ್ವೈಸರ್ಸ್ ಇರ್ತಾರೆ ಅಲ್ಲಿ ನಿಮಗೆ PhD ಕೊಡುವಂಥವ್ರು, ಅವುಗಳ ಮೇಲೆ ಏನು ಮಾಡ್ತಾರೆ ಅಂದರೆ ನಂಬರ್ ಆಫ್ ಸೀಟ್ಸನ್ನು ಅಲೋಕೇಶನ್ ಮಾಡ್ತಾರೆ. ಅಂದರೆ ಅನ್ಲಿಮಿಟೆಡ್ ಸೀಟ್ ಅಂತ ಕೂಡ ಹೇಳ್ಕೊಳ್ಬೋದು. ಅಲ್ಲೇನಾದರೂ ಫಾರ್ ಎಕ್ಸಾಂಪಲ್ ಒಂದು 20 ಇದ್ದಾರೆ ಸೂಪರ್ವೈಸರ್ಸ್ ಅಂತ ಹೇಳಿದ್ರೆ ನಿಮಗೆ 20 into 5 ಅಂತ ಹೇಳಿದ್ರೆ ಸೊ ಅಲ್ಲಿಗೆ 100 ಸೀಟ್ ಕೂಡ ಒಂದೊಂದು ಸಬ್ಜೆಕ್ಟಲ್ಲೂ ಬರುವಂಥದ್ದು ಇರುತ್ತೆ. ಓಕೆ, ಎಂಟ್ರೆನ್ಸ್ ಟೆಸ್ಟ್ ಆ್ಯಂಡ್ ಇಂಟರ್ವ್ಯೂ ಫಾರ್ ದ ಅಡ್ಮಿಷನ್ ಟು PhD program shall be conducted in online mode. However, classes for full-time and part-time scholars shall be conducted in physical and blended mode ರಿಸ್ಪೆಕ್ಟಿವ್ಲಿ ಅಂತ ಹೇಳಿದ್ದಾರೆ. ಸೊ ಫುಲ್ ಟೈಮ್ ಆಗಿರ್ಬೋದು, ಪಾರ್ಟ್ ಟೈಮ್ ಆಗಿರ್ಬೋದು, ಅವರಿಗೆ ಫಿಸಿಕಲ್ ಮತ್ತು ಬ್ಲೆಂಡೆಡ್ ಮೋಡ್ ಎರಡನ್ನೂ ಕೂಡ ಅವ್ರಿಗೆ ಏನು ಮಾಡ್ತಾರೆ, ಅಪ್ಲೈ ಮಾಡ್ತಾರೆ. ನೀವು ಆನ್ಲೈನ್ ಕೂಡ ಆಗ್ಬೋದು ಅಥವಾ ಡೈರೆಕ್ಟಾಗಿ ನೀವು ಅಲ್ಲಿ ಹೋಗ್ಬಿಟ್ಟು ಸ್ಟಡಿಯನ್ನು ಕೂಡ ಮಾಡ್ಬೋದು. ದ ಯೂನಿವರ್ಸಿಟಿ ರಿಸರ್ವ್ಸ್ ಆಲ್ ದ ರೈಟ್ಸ್ ಟು ಇನ್ಕ್ರೀಸ್, ಡಿಕ್ರೀಸ್ ಆರ್ nullify the available PhD vacancies and also to postpone, cancel and candidature of PhD aspirants without aspiring any reasons. Application form are available at www.sharda.ac.in. ಈ ಒಂದು ಏನು ವೆಬ್ಸೈಟಿಗೆ ಹೋಗಿದ್ರೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇದೆ. ಅದೇ ರೀತಿ ನಿಮ್ಗೆ ಏನಾದರೂ ಅವರಿಗೆ ಇನ್ಫಾರ್ಮೇಷನ್ ಕೇಳಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟನ್ನು ಕೂಡ ನೀವು ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಲಾಸ್ಟಲ್ಲಿ ಅವರು 8800998894. ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಅಥವಾ ಮೇಲನ್ನು ಕೂಡ ಅವರಿಗೆ ಸೆಂಡ್ ಮಾಡ್ಬೋದು. ದಟ್ ಈಸ್ phd.rdc@sharda.ac.in ಅಂತ ಕೊಟ್ಟಿದ್ದಾರೆ. ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಏನು ಮಾಡ್ತಾರೆ, ಇನ್ಫಾರ್ಮೇಷನ್ ಎಲ್ಲವನ್ನು ಕೂಡ ಅವರು ತಿಳಿಸ್ತಾರೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಡಿಯರ್ ಫ್ರೆಂಡ್ಸ್, ನಿಮಗೇನಾದರೂ PhD ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ಅಂತ ನೀವು ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೊಳ್ಳಿ. ಯಾಕಂದರೆ ಲಾಸ್ಟ್ ಡೇಟು 21st ಇರೋದ್ರಿಂದ ಆದಷ್ಟು ಬೇಗ ನೀವು ಅಪ್ಲಿಕೇಶನ್ ಹಾಕೊಂಡ್ಬಿಟ್ಟು ಏನು ಮಾಡಬೇಕು, ಅಲ್ಲಿಗೆ ಎಂಟ್ರೆನ್ಸ್ ಟೆಸ್ಟ್ ಬರೆಯುವಂಥವ್ರು ಬರಿಬೋದು. ಅದು ಕೂಡ ಆನ್ಲೈನ್ ಆಗುತ್ತೆ. ಯಾವುದೇ ರೀತಿ ಕೂಡ ನೀವು ಯೂನಿವರ್ಸಿಟಿಗೆ ಹೋಗುವಂಥ ಅವಶ್ಯಕತೆಗಳಿಲ್ಲ. ಆನ್ಲೈನ್ ಎಂಟ್ರೆನ್ಸ್ ಟೆಸ್ಟು, ಆನ್ಲೈನೇ ಇಂಟರ್ವ್ಯೂಗಳಾಗೋದ್ರಿಂದ ಇದೊಂದು ನಿಮಗೆ ಮುಕ್ತ ಅವಕಾಶ ಇರುತ್ತೆ. ಆದ್ದರಿಂದ ಎಲ್ಲರೂ ಕೂಡ ಯಾರಿಗೆಲ್ಲ PhD ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ ಅವರು ಅಪ್ಲಿಕೇಶನ್ಸನ್ನು ಹಾಕೊಳ್ಬೋದು. ದರ್ ಈಸ್ ಅನ್ಲಿಮಿಟೆಡ್ ಸೀಟ್. ನೋಡಿ, ಅಲ್ಲಿ ಎಷ್ಟು ಬೇಕಾದರೂ ಅಪ್ಲಿಕೇಶನ್ ಹಾಕೊಳ್ಬೋದು. ಯಾರು ಬೇಕಾದ್ರೂ ಅಲ್ಲಿ ಕಟ್ ಆಫಲ್ಲಿ ಬರ್ತಾರೆ ಅವರಿಗೆ ಅವಕಾಶವನ್ನು ಕೊಡುವಂಥದ್ದು ಇದು. ಓಕೆ ಡಿಯರ್ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ವಿಡಿಯೋ ನೋಡಿದ್ರೆ ನಿಮಗೆ ವಿಡಿಯೋ ಇಂಟ್ರೆಸ್ಟ್ ಆಗಿದೆ, ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಫ್ರೆಂಡ್ಸ್ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ. ಸೊ ಇನ್ನೂ ಮತ್ತು ಅಡಿಷ್ನಲ್ ಇನ್ಫಾರ್ಮೇಷನ್ಗಳ ಜೊತೆಲಿ ಮತ್ತು PhD ಆಗಿರ್ಬೋದು, ನೆಟ್ ಆಗಿರ್ಬೋದು, KCET ಆಗಿರ್ಬೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ಇನ್ಫಾರ್ಮೇಷನ್ ಜೊತೆಯಲ್ಲಿ ಅದರ ಒಂದು ನೋಟ್ಸ್ಗಳ ಜೊತೆಯಲ್ಲಿ ಮುಂದೆ ನಾವು ವಿಡಿಯೋಗಳನ್ನು ಕೂಡ ಮಾಡಿ ನಿಮಗೆ ಬಿಡ್ತಾ ಇರ್ತೇವೆ. ಸೊ ದಯವಿಟ್ಟು ನಮ್ಮ ವಿಡಿಯೋನ ಅಥವಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಆ್ಯಂಡ್ ಪ್ಲೀಸ್. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.